ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಮ್ಮ ತಂದೆ ಹೆಸರು ಅಶ್ವಥಯ್ಯ ಅಂತ. ನಮ್ಮ ತಾಯಿ ಹೆಸರು ಪಾರ್ವತಮ್ಮ ಅಂತ. ನಮ್ಮ ತಂದೆ ಒಬ್ಬರು ಸಾಮಾನ್ಯ ರೈತ. ಇಲ್ಲೇ ನಮ್ಮದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು. ನಂದು PUC ಮುಗಿದಿದ್ದು 2021ರಲ್ಲಿ. ನಾನು ಫ್ರೆಷರಾಗೆ ನೀಟ್ ಬರೆದೆ. ಆದರೆ ನಂದು ಫಸ್ಟ್ನೇ ಅಟೆಂಪ್ಟಲ್ಲಿ ಬಂದಿದ್ದು ಬರೀ 315. ಇನ್ನು ನಾನು ತುಂಬ ಡಿಪ್ರೆಸ್ ಆಗೋಗಿದ್ದೆ. ನಂದು ಆಗಲಿಲ್ವಲ್ಲ, ಎಷ್ಟೇ ಓದಿದ್ರು ಏನು ಮಾಡಿದರು ಅಂತ. ಆಮೇಲೆ ಹೀಗೆ ಇರ್ಬೇಕಾದ್ರೆ ನಮಗೆ ಪರಿಚಯಸ್ಥರೊಬ್ಬರು ದಿನೇಶ್ ಸರ್ ಅಂತ, ಅವ್ರ ಮಗಳು ಈಶ್ವರಿ ಅಂತ, ಅವರು ಪರಿಶ್ರಮದಲ್ಲಿ ಓದಿದ್ದು. ಅವ್ರು ಬಂದ್ಬಿಟ್ಟು, ಇಲ್ಲ ನಿಮ್ಮ ಮಗ ಡಾಕ್ಟ್ರು ಓದ್ತಾನೆ, ಪರಿಶ್ರಮ ಅಂತ ಇದೆ ಬೆಂಗಳೂರಲ್ಲಿ, ಹೋಗಿ ಸೇರ್ಸೋಣ, ಮಾಡೇ ಮಾಡ್ತಾನೆ ಅಂದರು. ನಾವಿಲ್ಲಿಗೆ ಬರೋಕ್ಕೆ ಹೊರಟಾಗ ತುಂಬ ಪ್ರಾಬ್ಲಮ್ ಆಯಿತು. ಫೀಸು ಸ್ವಲ್ಪ ಕಟ್ಟೋಕ್ಕೆ ದುಡ್ಡಿರಲಿಲ್ಲ. ನಮ್ಮ ತಂದೆ ಅಲ್ಲಿ ಇಲ್ಲಿ ಸಾಲ ಮಾಡಿರು. ನಮ್ಮ ತಾಯಿ ಒಡವೆನ ಅಡ ಇಟ್ಟರು. ದುಡ್ಡು ಹೆಂಗೋ ಮಾಡಿ ತಂದು ಸೇರ್ಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ರು. ಸೇರಿಸ್ದಾಗ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. 1 ವರ್ಷ 2 ವರ್ಷ ವೇಸ್ಟ್ ಆಗೈತೆ, ಏನು ಓದೋಕ್ಕೆ ಆಗಿಲ್ಲ, ಹೋಗಿ 2 ವರ್ಷದ ಸಿಲೆಬಸ್ ಹೆಂಗಪ್ಪ ಓದೋದು ಅಂತಿದ್ದೆ. ಬಂದಮೇಲೆ ನಮಗೆ ಪ್ರದೀಪ್ ಸರ್ನ ಮೀಟ್ ಮಾಡ್ದಲ್ಲೇ ಗೊತ್ತಾಯಿದ್ದು, ಇಲ್ಲ ಏನೇ ಓದಿಲ್ಲ ಅಂದರೂ ಪರಿಶ್ರಮ ನೀಟ್ ಅಕಾಡೆಮಿಲಿ 2 ವರ್ಷ 8 ತಿಂಗಳು ನೀಟಿಗೆ 1 ವರ್ಷ ಕಷ್ಟಪಟ್ಟರೆ ಪಕ್ಕ ಹಾಗೆ ಆಗುತ್ತೆ ನೀಟು ಅಂತ ಭರವಸೆಯಿಂದ ಬಂದೆ. ಆಮೇಲೆ ಗೊತ್ತಾಯಿದ್ದು ಪ್ರದೀಪ್ ಸರ್ ಬಯಾಲಜಿ ಯಾವ ರೀತಿ ಪಾಠ ಮಾಡ್ತಾರೆ. ಬಯಾಲಜಿಲಿ ಎಲ್ಲರದು ಮೋಸ್ಟ್ ಆಫ್ ಆ ಸ್ಟೂಡೆಂಟ್ಸು 360ಗೆ 350+ ಆಗಂಗೆ ಯಾವ ರೀತಿ ಅವರು ಮಾಡಿದ್ದಾರೆ ಅಂತ. ಡೈಲಿ ನಮಗೆ ಪ್ರದೀಪ್ ಸರ್ ಬಂದು ಬಯಟ್ ಮಾಡಿಸೋರು, ಮೋಟಿವೇಶನ್ ಕೊಡೋರು, ಡೈಲಿ ಬಯಾಲಜಿ ಟೆಸ್ಟ್ ಸೀರೀಸ್ಗಳು ಇಡೋರು. ಪ್ರದೀಪ್ ಸರು ಬೆಳಗ್ಗೆ ಬಂದರೆ ನಮಗೆ 5 ಅವರ್ ಬಯಟ್ ಮಾಡಿಸೋದು, ಬಯಾಲಜಿನ ಎಕ್ಸ್ಪ್ಲೈನ್ ಮಾಡೋದು, ಇದರಲ್ಲೇ ಮಾಡಿ ಬಯಾಲಜಿಲಿ ಈಗ ಮೋಸ್ಟ್ ಆಫ್ ಆಲ್ ನೀಟ್ ಎಕ್ಸಾಮಲ್ಲಿ ಎಲ್ಲರದು 350+ ಆಗಿದೆ ಪರಿಶ್ರಮದಲ್ಲಿ. ಆ ರೀತಿ ರೆಡಿ ಮಾಡಿರೋ. ಕೊನೆ 1 ತಿಂಗಳಿದ್ದಾಗ ತುಂಬ ರಿವಿಷನ್ ಸೆಷನ್ ಹಾಕಿರು. ರಿವಿಷನ್ ಸೆಷನ್ನು ಕೊನೆ 1 ತಿಂಗಳಲ್ಲಿ ಗ್ರ್ಯಾಂಡ್ ಟೆಸ್ಟ್ ಸೀರೀಸ್ ನಡೆಸಿರು. ಇಷ್ಟೆಲ್ಲ ಮಾಡಿ ಬರೆದು ಇದಾದಮೇಲೆ ನಾವು ಈ ಲೆವೆಲಿಗೆ ಬಂದಿದ್ದೀವಿ. ಈಗ ನೀಟ್ ಎಕ್ಸಾಮ್ ಇದ್ರಲ್ಲಿ ನಂದು 685 ಸ್ಕೋರ್ ಆಗಿದೆ. ಇದಕ್ಕೆಲ್ಲ ಮೇಯ್ನ್ ಕಾರಣನೇ ಪ್ರದೀಪ್ ಸರು. ಇದರಿಂದ ಎಲ್ಲ ಇದು ಮಾಡಿದ್ದು ನಮ್ಮ ಟೀಚರ್ಸ್ ಆದಂಥ ರಾಜೇಶ್ ಸರ್ ಆಗಿರ್ಬೋದು, ಶ್ರೀಹರಿ ಸರ್ ಆಗಿರ್ಬೋದು. ಕೊನೆ ರಾತ್ರಿ 10 ಗಂಟೆ ತನಕ ಇದ್ದು ನಮಗೆ ಪಾಠ ಹೇಳಿ ಏನೇ ಡೌಟ್ ಇದ್ದರೂ ಎಲ್ಲ ಕ್ಲಾರಿಫೈ ಮಾಡಿ ಇದು ಮಾಡಿರು. ಪ್ರದೀಪ್ ಸರು ಎಲೆಕ್ಷನ್ ನಿಂತ್ಕೊಂಡ್ರು. ಅವ್ರು ನಮ್ಮನ್ನು ಒಂದಿನ ನೆಗ್ಲೆಕ್ಟ್ ಮಾಡಿಲ್ಲ. ಡೈಲಿ ಬಂದು ನಮಗೆ ಪಾಠ ಮಾಡಿ ಬಯಟ್ ಮಾಡಿಸೇ ವಾಪಸ್ಸು ಎಲೆಕ್ಷನ್ಗೆ ಹೋಗಿದ್ದಾರೆ. ಆ ರೀತಿ ಕೊನೆ ತಕ್ಕನೂ ನಮಗೆ ಕೈ ಬಿಡ್ದಂಗೆ May 7 ತಕ್ಕನೂ ರಾತ್ರಿನೂ ಇದ್ದು ನಮಗೆಲ್ಲ ಇದು ಮಾಡಿ ಅವರು ವಾಪಸ್ ಹೋದರು. ಕೊನೆಗೆ ಬಾಯ್ಸಿಂದೆಲ್ಲ ಇನ್ಚಾರ್ಜ್ ಆಗಿ ಪವಿತ್ ಸರ್ ಆಗಿರೋ, ತಾಜುದ್ದೀನ್ ಸರ್ ಆಗಿರ್ಬೋದು, ಇವ್ರಿಗೆ ಇನ್ನೂ ಒತ್ತು ಕೊಡಬೇಕು ಅಂತ ಹೇಳಿ ಅಷ್ಟು ಬಾಯ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ಹೊಸ ಕ್ಯಾಂಪಸ್ ಮಾಡಿರು. ಅದಕ್ಕೆ ಪ್ರದೀಪ್ ಸರು ಡೈಲಿಯ ತಿಂಗಳಿಗೆ 10 ಲಕ್ಷ ಖರ್ಚು ಮಾಡಿರು. ಡೈಲಿ ಅವರೇ ಬಂದು ನಮಗೆ ಊಟ ತಿಂಡಿ ಏನು ಬೇಕು, ನಿಮ್ಮದು ಓದೋದು ಹೆಂಗಿದೆ, ನಿಮಗಿನ್ನೂ ಏನು ಬೇಕು ಅಂತ ಸೌಲಭ್ಯನೆಲ್ಲ ಅವರೇ ಕೇಳಿ ಹೋಗಿದ್ರು. ಇಲ್ಲಿಗೆ ಊಟ ತಿಂಡಿದ ಕೊರತೆ ಏನೂ ಇಲ್ಲ. ನಾವು ಏನು ಕೇಳ್ತೀವೋ ಅದನ್ನೇ ಮಾಡಿಸಿ ಕೊಡೋರು. ಕೊನೆಗೆ ಇಷ್ಟೆಲ್ಲ ಕಷ್ಟಪಟ್ಟಾದಮೇಲೆ ನಂದು ಇಷ್ಟು ಸ್ಕೋರ್ ಆಗಿದೆ. ಇದರಿಂದ ನಮ್ಮ ಪ್ರದೀಪ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ಡಾಕ್ಟ್ರ್ ಆಗಬೇಕು ಅಂತಿದ್ರೆ ದಯವಿಟ್ಟು ಪರಿಶ್ರಮಕ್ಕೆ ಬನ್ನಿ. ಪರಿಶ್ರಮಕ್ಕೆ ಬಂದು ಪರಿಶ್ರಮ ಪಡಿ, ನೀವು ಡಾಕ್ಟ್ರ್ ಆಗೇ ಆಗ್ತೀರಾ. ಜೀವನದಲ್ಲಿ ಯಶಸ್ಸು ಕಾಣ್ತೀರಾ. ನನ್ನ ಹೆಸರು ಉಜ್ವಲ್ ಕೆ. ನೀಟ್ 2023ಯಲ್ಲಿ 676 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀನಿ. ಆಲ್ ಥ್ಯಾಂಕ್ಸ್ ಟು ಪರಿಶ್ರಮ ಆ್ಯಂಡ್ ಪ್ರದೀಪ್ ಸರ್. ನಾನು 2021ಅಲ್ಲಿ ನೀಟ್ ಫಸ್ಟ್ ಅಟೆಂಪ್ಟ್ ಬರೆದಿದ್ದೀನಿ. ನೀಟ್ 2022ಅಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಷನ್ ಸೇರಿ ನನಗೆ 470 ಮಾರ್ಕ್ಸ್ ಬಂತು. ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಮೈ ಪರ್ಫಾರ್ಮೆನ್ಸ್. ಸೊ ಐ ಡಿಸೈಡೆಡ್ ಟು ಜಾಯಿನ್ ಪರಿಶ್ರಮ ಲಾಸ್ಟ್ ಇಯರ್. October I joined Parishrama, and then some miracles did happen. I got 676 marks this year and all that stuff. ಸೊ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ, ಇಲ್ಲಿರೋ ಮ್ಯಾನೇಜ್ಮೆಂಟ್ ಆಗಲಿ, ಇಲ್ಲಿರೋ ವಾರ್ಡನ್ಸ್ ಆಗಲಿ ತುಂಬ ಹೆಲ್ಪ್ ಮಾಡ್ತಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ ಕೂಡ. ಫ್ಯಾಕಲ್ಟೀಸ್ ಎಲ್ಲ ಡೌಟ್ಸ್ ಏನಿದ್ರೂ ರಾತ್ರಿ 10-11 ಗಂಟೆವರೆಗೂ ಆದ್ರೂ ತೊಂದರೆ ಇಲ್ಲ, ನಮ್ಮ ಜೊತೆ ಇರ್ತೀವಿ, ನಿಮ್ಮ ಜೊತೆ ಪಾಠ ಮಾಡ್ತೀವಿ, ನಿಮ್ಮ ಜೊತೆ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ ಅಂತ ಅವರೇ ಮೋಟಿವೇಶನ್ ಮಾಡಿ ಇರ್ತಾರೆ ನಮ್ಮ ಜೊತೆ. ಆ್ಯಂಡ್ ಪ್ರದೀಪ್ ಸರ್ ಅಂತೂ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಈಸ್ ಲೈಕ್ ಅ ಗಾಡ್ ಟು ಅಸ್. ಅವ್ರು ನಮಗೆ ಕೊನೆ ಮೂಮೆಂಟಲ್ಲಿ ಎಲೆಕ್ಷನ್ ಇದ್ದರೂ ಕೂಡ ಕೊನೆ ಮೂಮೆಂಟ್ 6th May ರಾತ್ರಿವರೆಗೂ ನಮ್ಮ ಜೊತೆ ಇದ್ಬಿಟ್ಟು ನಮಗೆ ಪಾಠ ಮಾಡಿ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳಿ ಎಲ್ಲದೂ ಬಂದ್ಬಿಟ್ಟು ಹೆಲ್ಪ್ ಮಾಡಿಬಿಟ್ಟು ಹೋಗಿದ್ದಾರೆ. ಅವರಿಂದನೇ ನಮ್ಗೆ ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಯಿತು ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಬಾಯ್ಸ್ ಕ್ಯಾಂಪಸ್ ಇನ್ಚಾರ್ಜ್ ಪವಿತ್ ಸರ್ ಆಗಲಿ, ತಾಜುದ್ದೀನ್ ಸರ್ ಆಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಐ ವಿಲ್ ಡೆಡಿಕೇಟ್ ಮೈ ಮಾರ್ಕ್ಸ್ ಆ್ಯಂಡ್ ಸ್ಕೋರ್ ಟು ಮೈ ಪೇರೆಂಟ್ಸ್ ಆಸ್ ವೆಲ್. ಅವ್ರದ್ದು ಸಪೋರ್ಟ್ ಇಲ್ಲ ಅಂತ ಅಂದರೆ ನೋ ಒನ್ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಲೈಫ್. ಸೊ ಆಲ್ ಥ್ಯಾಂಕ್ಸ್ ಟು ಪರಿಶ್ರಮ ಆ್ಯಂಡ್ ಪ್ರದೀಪ್ ಸರ್. ನನ್ನ ಹೆಸರು ಕುಶಾಲ್ ಗೌಡ ಎಮ್ಮರ್. ನಮ್ಮೂರು ಮಂಡ್ಯ. ನಮ್ಮಪ್ಪ ಸಾಮಾನ್ಯ ರೈತ. ನಮ್ಮಪ್ಪ ಅವರೆಲ್ಲ ಎಲ್ಲ ಓದಿಸ್ತಿರಲಿಲ್ಲ. ಆದರೆ ನಮ್ಮ ಚಿಕ್ಕಪ್ಪನ ಸಹಾಯದಿಂದ ನಾನು ಇಲ್ಲೆಲ್ಲ ಬಂದು ಓದಿದ್ದು. ನಮ್ಮ ಚಿಕ್ಕಪ್ಪನೇ ನನ್ನಲ್ಲಿ ಇಲ್ಲೆಲ್ಲ ಓದಿಸಿದ್ದು. ಮತ್ತು ಇಲ್ಲಿ ನನ್ನ ಲಾಸ್ಟ್ ಇಯರ್ ಸ್ಕೋರ್ ಬಂದು 400 ಆಗಿತ್ತು.
ಇಲ್ಲಿ ಪರಿಶ್ರಮಕ್ಕೆ ಬಂದು ನಾನು ಬಯಾಲಜಿಲಿ ಫುಲ್ ವೀಕ್ ಇದ್ದೆ. ಪ್ರದೀಪ್ ಸರ್ ಬಯಾಟ್ ಕ್ಲಾಸಿಂದ ಬಯಾಲಜಿ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡೆ. ಪರಿಶ್ರಮಕ್ಕೆ ಬಂದು ಇವಾಗ ನಾನು ಫೈನಲಿ ಸ್ಕೋರ್ 645 ಆಗಿದೆ. ಲಾಸ್ಟ್ ತನಕ ಪ್ರದೀಪ್ ಸರ್ ನಮ್ಮ ಜೊತೆ ಇದ್ದು ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಅವ್ರ ಮೋಟಿವೇಶನ್ನಿಂದ ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಹೋದಾಗಲೆಲ್ಲ ಅವ್ರ ಮೋಟಿವೇಶನ್ನಿಂದ ನನಗೆ ಮತ್ತೆ ಓದೋಕ್ಕೆ ಇಂಟ್ರೆಸ್ಟ್ ಬರ್ತಿತ್ತು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಪರಿಶ್ರಮ ಮತ್ತು ಅವ್ರ ಟೀಮ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಮುತ್ತುರಾಜ್ ಬಿ ಕೆ ಅಂತ. ನಮ್ಮ ತಂದೆ ಹೆಸರು BM ಕರೇಗೌಡರ್, ನಮ್ಮ ತಾಯಿ ಹೆಸರು ಆಶಾ ಬಿ ಕೆ. ನಾವು ಮೂಲತಃ ಹಾವೇರಿ ಜಿಲ್ಲೆಯವರು. ನನ್ನ ನೀಟ್ ಸ್ಕೋರ್ ಈ ಸಲ ನೀಟ್ 2023ಯಲ್ಲಿ 646 ಸ್ಕೋರ್ ಆಗಿದೆ. ಇದಕ್ಕೆ ಕಾರಣ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಹಾಗೂ ಪರಿಶ್ರಮದ ಒಂದು ಸಜೆಷನ್ಸ್ ಮತ್ತು ಸಪೋರ್ಟಿಂದಲೇ ಪಾಸಿಬಲ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಇಯರ್ 480 ಸ್ಕೋರ್ ಆಗಿತ್ತು. ನಾನು ಪೇಮೆಂಟ್ ಸೀಟ್ ಹೋಗಬೇಕು ಅಂತ ಫಿಕ್ಸ್ ಆಗಿದ್ದೆ. ಬಟ್ ಆವಾಗ ನಾವು ಪ್ರದೀಪ್ ಸರ್ ಜೊತೆ ಪರಿಶ್ರಮದ ಆ್ಯಡ್ ನೋಡಿ ಪರಿಶ್ರಮಕ್ಕೆ ಬಂದಾಗ ನಮ್ಮ ಪ್ರದೀಪ್ ಸರ್ ಭೇಟಿಯಾಗಿ, ಇಲ್ಲ ನೀನು ಇನ್ನೊಂದ್ಸಲಿ ಓದ್ಬೋದು, ನೀವು ಮಾಡ್ಬೋದು, ಮುಂದಿನ ವರ್ಷ ಕೂತ್ಕೋ ಅಂತ ನಮಗೆ ಪ್ರೋತ್ಸಾಹ ಕೊಟ್ಟು ಮಾಡಿದ್ದಕ್ಕೆ ಈ ಸಲ ಸ್ಕೋರ್ ಆಗಿದೆ. ನಾವು ಪ್ರದೀಪ್ ಸರ್ ಬಯಾಟ್ ಕ್ಲಾಸು ಮತ್ತು ಅವ್ರ ಬಯಾಲಜಿ ಹೇಳ್ಕೊಡೋ ರೀತಿ ತುಂಬ ಹೆಲ್ಪ್ ಆಗಿದೆ. ಮತ್ತು ಟೆಸ್ಟ್ ಸೀರೀಸು, ರಿವಿಷನ್ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ರು, ತುಂಬ ಹೆಲ್ಪ್ ಆಗಿದೆ ಅದು. ಸೊ ಪರಿಶ್ರಮಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶಿವಾನಂದ್. ಈ ಸತಿ ನನ್ನ ಸ್ಕೋರು 615. ಫಸ್ಟ್ ಅಟೆಂಪ್ಟ್ 2021 ಮಾಡಿದೆ, ಆಗಲಿಲ್ಲ. ತಿರ್ಗಾ 2022 ಮಾಡಿದೆ ತಿರ್ಗಾ. ಸೊ 470 ಬಂದಿತ್ತು. ಆವಾಗ ಪರಿಶ್ರಮ ಗೊತ್ತಾಯಿತು, ಜಾಯ್ನ್ ಆದೆ. ಸೊ ತುಂಬ ಹಾರ್ಡ್ ವರ್ಕಿಂದ ಇವಾಗ 615 ತೆಗೆದಿದ್ದೀನಿ. ಥ್ಯಾಂಕ್ಸ್ ಟು ಪರಿಶ್ರಮ ಟೀಮ್ ಆ್ಯಂಡ್ ಮೈ ಪೇರೆಂಟ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಕೆ. ನನ್ನ ನೀಟ್ ಸ್ಕೋರ್ ಬಂದುಬಿಟ್ಟು 639. ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಪರಿಶ್ರಮ ಟೀಮ್ ಆ್ಯಂಡ್ ಪ್ರದೀಪ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್ till last for the exam. And a special thanks to all the faculties and non-teaching staffs for being with us till last. And thank you all. ನನ್ನ ಹೆಸರು ಜೀವನ್ JR ಅಂತ. ನಾನು ಕಡೂರಿಂದ ಬಂದಿದ್ದೀನಿ. ನಂದು ಈ ಸಲ ಸ್ಕೋರು 635 ಆಗಿದೆ. ನಾನು ಪರಿಶ್ರಮಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪರಿಶ್ರಮ. ನನ್ನ ಹೆಸರು ತಿಲಕ್. ನನ್ನ ನೀಟ್ ಸ್ಕೋರ್ 628. ನನ್ನ ಸಕ್ಸಸ್ಗೆ ಕಾರಣವಾದ ಪ್ರದೀಪ್ ಸರ್ ಹಾಗೂ ಪರಿಶ್ರಮ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪರಿಶ್ರಮ, ಥ್ಯಾಂಕ್ ಯು ಪ್ರದೀಪ್ ಸರ್. ನಮಸ್ತೆ, ನನ್ನ ಹೆಸರು ರುಕ್ಮಿಣಿ ಅಂತ. ನಾವು ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗದಿಂದ ಬಂದಿದ್ದೀವಿ. ನನ್ನ ಮಗ ಲಾಸ್ಟ್ ಇಯರು PU ಆಳ್ವಾಸ್ ಮೂಡುಬಿದ್ರೆಯಲ್ಲಿ ಮಾಡಿದ್ದ. 475 ಆಗಿತ್ತು ಒಂದು ನೀಟಲ್ಲಿ. ಲಾಂಗ್ ಟರ್ಮ್ಗೆ ಸೇರಿಸ್ತು. ಇಲ್ಲಿ ಒಳ್ಳೆ ಕೋಚಿಂಗ್ ಸಿಕ್ತು ನಮಗೆ. ಹಂಗಾಗಿ ಈಗ 631 ತೊಗೊಂಡಿದ್ದಾನೆ. ನಿಜವಾಗ್ಲೂ ಖುಷಿ ಆಗ್ತಿದೆ ನಮಗೆ. ಟೀಮ್ ವರ್ಕ್ ಎಲ್ಲ ಚೆನ್ನಾಗಿ ಆಗ್ತಿದೆ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಸಪೋರ್ಟಿವ್ ಆಗಿದ್ದರೆ ಇನ್ನೂ ಸ್ಕೋರ್ ಮಾಡ್ತಿದ್ದ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಈಗ ಓಕೆ, ಈಗ ಟೀಮ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ದ್ಯಾಟ್. ಮತ್ತು ನನ್ನ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟ್ ಮಾಡ್ತು. ಡ್ಯಾಡಿ ಆಗಿರ್ಬೋದು, ಸಿಸ್ಟರ್ಸು, ಎಲ್ಲರೂ ಕೂಡ ಫ್ಯಾಮಿಲಿ ತುಂಬ ಸಪೋರ್ಟ್ ಸಿಕ್ತು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಋಷಿಕೇಶ್ ನಾರಾಯಣ್ ಅಂತ. ನಮ್ಮಪ್ಪ PC ಲಕ್ಷ್ಮೀನಾರಾಯಣ್, ಅಮ್ಮ ಅನಿಲ HN. ಸೊ ನಮ್ಮಪ್ಪ ರಿಟೈರ್ಡ್ ಪ್ರಿನ್ಸಿಪಲ್ಲು. ಸೊ ಅಮ್ಮ ಹೌಸ್ ವೈಫ್. ಸೊ ನಾನು ಲಾಸ್ಟ್ ಇಯರ್ ನೀಟ್ ಬರೆದಾಗ ಜಸ್ಟ್ 470 ಆಗಿತ್ತು. ಬಯಾಲಜಿ ತುಂಬ ಕಡಿಮೆ ಬಂದಿತ್ತು. ಸೊ ಐ ಥಾಟ್ ಬಯಾಲಜಿನೇ ನಂಗೆ ವೀಕ್ ಇತ್ತು ಜಾಸ್ತಿ. ಪರಿಶ್ರಮ ಬಂದಮೇಲಿಂದ ಬಯಾಲಜಿ ತುಂಬ ಸ್ಟ್ರಾಂಗ್ ಆಯಿತು. ವೀಕೆಂಡ್ ಟೆಸ್ಟಲ್ಲೂ ಜಾಸ್ತಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಫೈನಲಾಗಿ ನಂದು ಬಯಾಲಜಿ ಚೆನ್ನಾಗಿ ಬಂತು, 350+ ಬಂತು. ಸೊ ಥ್ಯಾಂಕ್ಸ್ ಟು ಪರಿಶ್ರಮ್ ಆ್ಯಂಡ್ ಪ್ರದೀಪ್ ಸರ್. ನಮಸ್ಕಾರ, ನನ್ನ ಹೆಸರು ರೋಹಿತ್ ಆರ್ಕೆ ಅಂತ. ನನ್ನ ಈ ಸಲ ಸ್ಕೋರ್ 675. ಇದೆಲ್ಲ ಕಾರಣ ಪ್ರದೀಪ್ ಸರ್ ಮತ್ತು ಪರಿಶ್ರಮ ಟೀಮಿಗೆ. ಇದು ನಮ್ಮ ವಾರ್ಡನ್ಸ್ ಹೆಲ್ಪಿಂದ ಮತ್ತು ಎಲ್ಲ ಫ್ಯಾಕಲ್ಟೀಸಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ನನ್ನ ವಾರ್ಡನ್ಸು ಬೆಳಗ್ಗೆ ಎಬ್ಸೋದು ಮತ್ತು ಎಲ್ಲ ಸ್ಟಡಿ ಅವರ್ಸ್ ಮತ್ತು ಎಲ್ಲ ಸ್ಟ್ರಿಕ್ಟ್ ಇರ್ತಿದ್ರು. ಅಂದರೆ ಸ್ಟಡಿ ಬಿಟ್ಟು ಏನೂ ಇಲ್ಲಿಲ್ಲ. ಸೊ ಇಲ್ಲಿ ನೀವು ಪರಿಶ್ರಮ ಜಾಯ್ನ್ ಆದರೆ ನಿಮಗೆ ಬರೀ ಸ್ಟಡಿ ಬಿಟ್ಟು ಮತ್ತು ಏನೂ ಮಾಡೋದು ಅಂದರೆ ನಿಮಗೆ ಅದು ಇರಿಟೇಟ್ ಅನಿಸ್ಬೋದು. ಆದರೆ ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ ಅದು ಎದಕ್ಕೆ ಮಾಡ್ತಿದ್ದಾರೆ, ಈ ಸ್ಟ್ರಿಕ್ಟ್ ಇದಕ್ಕೆ ಅಂತ. ನಿಮಗೆ ಸ್ಕೋರ್ ಬಂದಾಗ ನಿಮಗೆ ಅನಿಸುತ್ತೆ ಪ್ರದೀಪ್ ಸರ್ ಮತ್ತು ಅವ್ರ ಪ್ಲ್ಯಾನಿಂಗು ಏನೇನೋ ಇಟ್ಟಿದ್ದಾರೆ. ಅಂದರೆ ನಿಮಗೆ ಲಾಸ್ಟಲ್ಲಿ ನಿಮ್ಮ ರಿಸಲ್ಟ್ ಬಂದಾಗ ನಿಮಗೆ ಅನಿಸುತ್ತೆ ಪ್ರದೀಪ್ ಸರ್ ಒಳ್ಳೆ ಇಂಟೆನ್ಷನಿಂದ ಮಾಡಿದ್ದಾರೆ ಅಂತ. ಸ್ಟಾರ್ಟಿಂಗಲ್ಲಿ ನಮಗೂ ಹಂಗೆ ಅನಿಸಿತ್ತು. ನಾನು ಫಸ್ಟ್ ಜಾಯ್ನ್ ಆದಾಗ 1 ಮಂತ್ ಫುಲ್ ಅಂದರೆ ಫುಲ್ ಇರಿಟೇಟ್ ಆಗ್ತಿತ್ತು. ಅಂದರೆ ಬೆಳಗ್ಗೆ ಬೇಗ ಹೇಳೋದು, ರಾತ್ರಿ ಲೇಟಾಗಿ ಮಲ್ಕೊಳೋದು, ಮತ್ತು ಬರೀ ಓದೋದು, ಮತ್ತು ನಿದ್ದೆ ಮಾಡೋಂಗಿಲ್ಲ. ಕ್ಲಾಸಲ್ಲಿ ನಿದ್ದೆ ಮಾಡಿದ್ರೆ ವಾರ್ಡನ್ಸ್ ಅಲ್ಲೇ ಇರ್ತಾರೆ. ಸೊ ಅವೆಲ್ಲ ಸ್ಟ್ರಿಕ್ನೆಸ್ ಇದ್ದಿದ್ದು ಒಂಥರ ಹೆಲ್ಪ್ ಆಯಿತು. ಆಮೇಲೆ ಹೋಗ್ತಾ ಗೊತ್ತಾಗುತ್ತೆ. ಆಮೇಲೆ ಪ್ರದೀಪ್ ಸರ್ ಮೋಟಿವೇಶನ್ ಎವ್ರಿ ಟೈಮ್ ಜೊತೆ ಇದ್ದೇ ಇರುತ್ತೆ. ಎವ್ರಿ ಡೇ ಮಾರ್ನಿಂಗ್ ಅವ್ರದ್ದೇ ಕ್ಲಾಸ್ ಇರ್ತಿತ್ತು ಬಯೋ. ಅದು ಹೆಂಗಂತಿದ್ರೆ ಬಯೋ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬೇಗ ಟೈಮ್ ತೊಗೊತೀವಿ. ಆದರೆ ಲಾಸ್ಟಲ್ಲಿ ಎಲ್ಲ ಅಂದರೆ ರಿವೈಸ್ ಮಾಡುವಾಗ ಲಾಸ್ಟ್ 2 ಮಂತ್ಸ್ 3 ಮಂತ್ಸ್ ರಿವೈಸ್ ಮಾಡುವಾಗ
ನಿಮಗೆ ಅದು ಈಸಿ ಅನಿಸುತ್ತೆ. ಅಂದರೆ ಇದೆಲ್ಲ ಗೊತ್ತು ಅಂದರೆ ಭಯ ಎಲ್ಲ ನೆನಪಿರುತ್ತೆ, ಹಂಗೆ ಬ್ಯಾಟ್ ಮಾಡಿಸಿರ್ತಾರೆ ಪ್ರದೀಪ್ ಸರ್. ಮತ್ತು ಶ್ರೀನಿಧಿ ಸರ್ ಮತ್ತು ಬಿಲ್ವಿಕಾ ಮ್ಯಾಮ್ ಆಗಿರ್ಬೋದು, ಅವರೆಲ್ಲ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡಿ ನಿಮಗೆ ಪ್ರದೀಪ್ ಸರ್ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ ಇನ್ನೂ ಆ ಚಾಪ್ಟರ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಮತ್ತು ಶ್ರೀಹರಿ ಸರ್ ಕೆಮಿಸ್ಟ್ರಿ ಫುಲ್ ಅಂದರೆ ಸ್ಟಾರ್ಟಿಂಗ್ ತನಕ ಫಸ್ಟ್ ಫಿಸಿಕಲ್ಲು ಅಂದರೆ ಒಂದು ಪಾರ್ಟ್ ಮಾಡ್ಕೊಂಬರ್ತಾರೆ. ಅದು ನಿಮಗೆ ಒಂಥರ ಕ್ವಿಕ್ ರಿವಿಷನ್ ಮಾಡ್ಬೋದು ಮತ್ತು ಎಲ್ಲ ಒಂದೇ ಸಲ ಟೆಸ್ಟ್ ಬರೆಯೋಕ್ಕೂ ಈಸಿ ಇರುತ್ತೆ ನಿಮಗೆ. ಮತ್ತು ಬಯೋ ಡೈಲಿ ಟೆಸ್ಟ್ ಇದ್ದಿದ್ದು ಅಂದರೆ ನಿಮ್ಗೆ ಆ್ಯಕ್ಯುರೇಸಿ ಇನ್ಕ್ರೀಸ್ ಮಾಡುತ್ತೆ ಮತ್ತು ಪ್ರಿಸಿನೆಸ್ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಫಿಸಿಕ್ಸು ರಾಜೇಶ್ ಸರ್ ಮತ್ತು ರಮೇಶ್ ಸರ್ ಅಂತೂ ಅಂದರೆ ಫುಲ್ ನಮ್ಮ ಕ್ಯಾಂಪಸಲ್ಲೇ ಇರ್ತಿದ್ರು ಹಂಗೆ ಲಾಸ್ಟ್ ಮೂಮೆಂಟಿಗೆ. ಅಂದರೆ ಫುಲ್ ಶ್ರೀಹರಿ ಸರ್ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು. ಮತ್ತು ನಿಮಗೆ ಬೆಳಗ್ಗಿಂತ ಸಂಜೆ ಮಟ್ಟ ಕ್ಲಾಸ್ ಇದ್ದಿದ್ರು. ಆಮೇಲೆ ಸ್ಟಡಿ ಅವರ್ಸಲ್ಲಿ ನಿಮಗೆ ಏನಾದ್ರು ಡೌಟ್ ಬಂದರೆ ಎವ್ರಿ ಟೈಮ್ ನಿಮಗೆ ಒಂದು ಡೌಟ್ ಲೆಕ್ಚರ್ ಅಂತೂ ಇದ್ದೇ ಇರುತ್ತೆ. ಮತ್ತು ಅವ್ರು ಟೈಮ್ ಟೇಬಲ್ ಕೊಟ್ಟಿರ್ತಾರೆ, ಆ ಟೈಮ್ ಟೇಬಲ್ ನೀವು ಫಾಲೋ ಮಾಡಿದ್ರೆ ಅಂತೂ ನಿಮಗೆ ಇನ್ನೂ ಬೆನಿಫಿಷಿಯಲ್ ಆಗುತ್ತೆ. ಅವಾಗ ಆ ಡೌಟ್ ಲೆಕ್ಚರ್ಸ್ ಇರುತ್ತೆ ನಿಮ್ಮ ಜೊತೆ. ಸೊ ಅವಾಗ ನೀವು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಆ ವೀಕ್ಲಿ ಟೆಸ್ಟ್ ಆಗಿರ್ಬೋದು, ಇಲ್ಲಾಂದರೆ ಪಾರ್ಟ್ ಟೆಸ್ಟ್ ಆಗಿರ್ಬೋದು, ಇಲ್ಲಾಂದರೆ ಲಾಸ್ಟಿಗೆ ಫುಲ್ ಸೀರೀಸ್ ಟೆಸ್ಟ್ ಆಗಿರ್ಬೋದು, ನಿಮ್ಮ ಸ್ಕೋರಿಗೆ ತುಂಬ ಬೂಸ್ಟ್ ಮಾಡುತ್ತೆ. ಅಂದರೆ ಈಗ ನಂದು ಎಕ್ಸಾಂಪಲ್ ತೊಗೊಂಡ್ರೆ ಏನಿಲ್ಲ ಅಂದರೆ ಒಂದು 200 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಟೈಮ್ಗಿಂತ, ವಿಚ್ ಈಸ್ ಅ ಗುಡ್ ಥಿಂಗ್ ಫಾರ್ ಮೀ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪರಿಶ್ರಮ ಆ್ಯಂಡ್ ಪ್ರದೀಪ್ ಸರ್ ಫಾರ್ ದಿಸ್ ಎಫರ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ. ನಮ್ಮದು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು. ನಮ್ಮ ಅಪ್ಪನ ಹೆಸರು ರಾಜಶೇಖರಪ್ಪ, ಅಮ್ಮನ ಹೆಸರು ಹೇಮಲತಾ. ಅಪ್ಪ ಒಂದು ಪ್ರೈಮರಿ ಸ್ಕೂಲ್ ಟೀಚರು, ಅಮ್ಮ ಹೌಸ್ ವೈಫು. ನಾನು ಫಸ್ಟ್ ಅಟೆಂಪ್ಟಲ್ಲಿ 173 ಸ್ಕೋರ್ ಆಗಿತ್ತು. ನಾನು ಫೋನ್ ನೋಡಿ ತುಂಬ ಡಿಸ್ಟ್ರ್ಯಾಕ್ಟ್ ಆಗಿದ್ದೆ, ಅದಕ್ಕೆ ನನಗೆ ಸ್ಕೋರ್ ಬಂದಿರಲಿಲ್ಲ. ಎಲ್ಲರೂ ಇವ್ನ ಕೈಲಿ ಆಗಲ್ಲ, MBBS ಓದೋಕ್ಕಾಗಲ್ಲ, ಯಾವುದಕ್ಕಾದ್ರೂ ಸೇರಿಸ್ಬಿಡಿ ಅಂತ ಹೇಳ್ತಿದ್ರು. ಆದರೆ ನಮ್ಮ ಮನೇಲಿ ನಂಬಿಕೆ ಇಟ್ಟು ನಮ್ಮನ್ನ ಪರಿಶ್ರಮಕ್ಕೆ ಸೇರಿಸಿದ್ರು. ಈಗ ನನ್ನ ಸ್ಕೋರ್ 670 ಆಗಿದೆ. 500 ಮಾರ್ಕ್ಸ್ ಆಲ್ಮೋಸ್ಟ್ 500 ಮಾರ್ಕ್ಸ್ ಅಷ್ಟು ಇಂಪ್ರೂವ್ಮೆಂಟ್ ಬಂದಿದೆ. ಇದಕ್ಕೆಲ್ಲ ಕಾರಣ ಪರಿಶ್ರಮ ಟೀಮ್ ಮತ್ತು ಆ ಫ್ಯಾಕಲ್ಟಿ. ವಾರ್ಡನ್ಸ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ 7 ಸಾವಿರದಿಂದ ಹಿಡಿದು ರಾತ್ರಿ 12 ಗಂಟೆವರೆಗೂ ಯಾವಾಗಲೂ ನಮ್ಮ ಜೊತೆನೇ ಇರ್ತಿದ್ರು. ಸ್ಟಾರ್ಟಿಂಗಲ್ಲಿ ತುಂಬ ಟಾರ್ಚರ್ ಅನ್ನಿಸ್ತಿತ್ತು. ಬೆಳಗ್ಗೆ 5 ಗಂಟೆಗೆ ಹೇಳೋದು, ಬ್ರೇಕ್ ಇಲ್ಲ, ಯಾವಾಗಲೂ ಏನು ಎಂಟರ್ಟೈನ್ಮೆಂಟ್ ಏನೂ ಇಲ್ಲ, ಅದಕ್ಕೆ ತುಂಬ ಟಾರ್ಚರ್ ಅನ್ನಿಸ್ತಿತ್ತು. ಆದರೆ ಈಗ ರಿಸಲ್ಟ್ ಬಂದ ಮೇಲೆ ಇದೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗಿದೆ ಅಂತ ಅನ್ನಿಸ್ತಾ ಇದೆ. ಟೀಚರ್ಸ್ ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಡೌಟ್ ಕ್ಲಾರಿಫಿಕೇಷನ್ ಇರ್ಬೋದು, ಯಾವುದೇ ಆದರೂ ನಮ್ಮ ಜೊತೆ ಡೌಟ್ ಕ್ಲಿಯರ್ ಆಗೋವರೆಗೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಎಕ್ಸಾಮ್ ಟೈಮಲ್ಲೂ ಸಹ ಲಾಸ್ಟ್ ಮೂಮೆಂಟ್ವರೆಗೂ ನಮ್ಮ ಜೊತೆಲಿದ್ದು ಅವ್ರು ಹೆಲ್ಪ್ ಮಾಡಿದ್ದಾರೆ. ಪ್ರದೀಪ್ ಸರು ಎಲ್ಲರಿಗೂ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಆವಾಗವಾಗ ಒಂದು ಟೈಮ್ ಬರುತ್ತೆ ಎಲ್ಲರೂ ಡಿಮೋಟಿವೇಟ್ ಆಗ್ತಾರೆ. ಆ ಟೈಮಲ್ಲಿ ಪ್ರದೀಪ್ ಸರ್ ಮೋಟಿವೇಶನ್ ತುಂಬ ಹೆಲ್ಪ್ ಮಾಡಿದೆ. ಪ್ರದೀಪ್ ಸರ್ ಲಾಸ್ಟ್ ದಿನದವರೆಗೂ ಇದ್ದು ನಮ್ಮ ಜೊತೆ ಬಯಾಟ್ ಮಾಡಿಸ್ತಿದ್ರು. ಬಯಾಟ್ ಮಾಡಿಸಿದ್ರಿಂದ ಎಲ್ಲರದು ಇಡೀ ಪರಿಶ್ರಮದಲ್ಲಿರೋ ಎಲ್ಲರದು ಬಯಾಲಜಿ ಸ್ಕೋರ್ ತುಂಬ ಚೆನ್ನಾಗಿದೆ. ಇದು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಪ್ರದೀಪ್ ಸರ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ KS ಅಂತ. ನಮ್ಮ ತಂದೆ ಹೆಸರು ಶಿವಪ್ ಶೆಟ್ಟಿ, ನಮ್ಮ ತಾಯಿ ಹೆಸರು ಭವ್ಯ ಅಂತ. ನಮ್ಮದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಕೆಸಗುಲಿ ಅಂತ ಒಂದು ಚಿಕ್ಕ ಗ್ರಾಮ. ನಮ್ಮ ಗ್ರಾಮದಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ, ಸ್ಕೂಲ್ ಕಾಲೇಜ್ ಇರಲಿಲ್ಲ. ಸೊ ಅದಕ್ಕೆ ನಾನು ನಮ್ಮ ಅಜ್ಜಿ ಮನೇಲಿ ಚಿಕ್ಕಮಗಳೂರಲ್ಲಿ ಓದಿದೆ. ನಾನು ಫಸ್ಟ್ ಟೈಮ್ ನೀಟ್ ಬರೆದಿದ್ದು 2022 ಆವಾಗ ನಾನು ನೀಟಾಗಿ ಓದಿರಲಿಲ್ಲ, ಸೊ ಸ್ಕೋರ್ ಚೆನ್ನಾಗಾಗಲಿಲ್ಲ. ನನ್ನ ಸ್ಕೋರ್ ಆಗಿತ್ತವಾಗ 261, ರ್ಯಾಂಕಿಂಗ್ ಬಂದಿತ್ತು ಆಲ್ ಇಂಡಿಯಾ ರ್ಯಾಂಕ್ 4 lakh. ಸೊ ನಾನೇನು ಡಿಸೈಡ್ ಮಾಡಿದೆ ಅಂದರೆ, ನನ್ನ ಚಿಕ್ಕವನಿಂದಾಗ ಡ್ರೀಮ್ ಇದ್ದಿದ್ದು ಡಾಕ್ಟ್ರ್ ಆಗಬೇಕಂತಾನೆ. ಸೊ ಡಾಕ್ಟ್ರ್ ಆಗಬೇಕಲ್ಲ ಅಂತ ನಮ್ಮ ಸೀನಿಯರ್ ಒಬ್ಬ ಇದ್ದ ಜಿತೇಂದ್ರ ಅಂತ, ನೀಟ್ 2022 ಅಂದರೆ ನೀಟ್ 2021 ಅವನು ಫಸ್ಟ್ ಅಟೆಂಪ್ಟ್ ಕೊಟ್ಟ. ನಮ್ಮ ಕಾಲೇಜಲ್ಲಿ ಓದಿದ್ದ ಒಂದು
ಫಸ್ಟ್ ಅಟೆಂಪ್ಟಲ್ಲಿ ಅವ್ನ ಸ್ಕೋರು 171 ಆಗಿತ್ತು. ಸೊ ಅವನೇನು ಮಾಡ್ದ ಅಂದರೆ ಅವನು ಪರಿಶ್ರಮಕ್ಕೆ ಬಂದು ಸೇರಿಕೊಂಡ. ಅವ್ನು ಇಲ್ಲಿಗೆ ಬಂದು ಸೇರ್ಕೊಂಡಾದ್ಮೇಲೆ ಅವ್ನ ಸ್ಕೋರ್ ಆಗಿದ್ದು 680 2022 ಬ್ಯಾಚ್. ಈ ವಾಸ್ ದಿ ಟಾಪರ್ ಆಫ್ ಪರಿಶ್ರಮ. ಸೊ ಹೀ ಅಡ್ವೈಸ್ಡ್ ಮೀ ಟು ಜಾಯಿನ್ ಪರಿಶ್ರಮ. ಸೊ ಅವನ ಅಡ್ವೈಸ್ ಮೂಲಕ ನಾನು ಪರಿಶ್ರಮಕ್ಕೆ ಬಂದೆ. ನಮ್ಮಪ್ಪ ಅಮ್ಮ ತೋಟ ನೋಡ್ಕೊಂಡು ಹೋಗ್ತಾರೆ. ಅಂದರೆ ದುಡ್ಡೆಲ್ಲ ಅಡ್ಜಸ್ಟ್ ಆಯಿತು, ಬಂದೆ ಪರಿಶ್ರಮದಲ್ಲಿ ಅಡ್ಮಿಷನ್ ಆದೆ. ಫಸ್ಟ್ಗೆ ಎಲ್ಲರ ಥರ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ನೀಟ್ ಪ್ರಿಪ್ರೇಷನ್ ಹೆಂಗೆ ಸ್ಕೋರ್ ಮಾಡೋದು ಅದೆಲ್ಲ. ಇಲ್ಲಿಗೆ ಬಂದಮೇಲೆ ಪ್ರದೀಪ್ ಸರು ಫಸ್ಟ್ ಒಂದು ಮೋಟಿವೇಶನ್ ಕ್ಲಾಸ್ ತೊಗೊಂಡ್ರು. ಆ ಮೋಟಿವೇಶನ್ ಕ್ಲಾಸಿಂದ ಫುಲ್ ಮೋಟಿವೇಟ್ ಆದ್ವಿ ನಾವೆಲ್ಲ ಸ್ಟೂಡೆಂಟ್ಸ್. ಸೊ ಫಸ್ಟ್ ಟೆಸ್ಟಿಂದನೇ ಸ್ಕೋರ್ ಎಲ್ಲ ಚೆನ್ನಾಗಿ ಬರೋಕ್ಕೆ ಶುರು ಆಯಿತು. ಅಂದರೆ ಫುಲ್ಲು ನಮ್ಮ ಫ್ಯಾಕಲ್ಟಿ ಬಗ್ಗೆ ಇರಬೇಕಂದ್ರೆ ದೇ ಆರ್ ಗಾಡ್ಸ್ ಇನ್ ದ ಸಬ್ಜೆಕ್ಟ್. ಅಂದರೆ ಅವ್ರ ಸಬ್ಜೆಕ್ಟಲ್ಲಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ನಮಗೆ ಅರ್ಥ ಮಾಡಿಸ್ತಾರೆ. ಶ್ರೀನಿಧ್ ಸರ್ ಆಗಿರ್ಬೋದು, ಶ್ರೀಹರಿ ಸರ್ ಆಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು, ಅವರೆಲ್ಲ ಫಸ್ಟಿಂದ ನಮಗೆ ನಮ್ಮ ಸಬ್ಜೆಕ್ಟ್ಸ್ನ ಬೇಸಿಕ್ಸಿಂದ ತೊಗೊಂಡೋದ್ರು. ಬೇಸಿಕಲಿ ನೀಟ್ ಬರೆಯೋ ಎಲ್ಲರಿಗೂ ಪ್ರಾಬ್ಲಮ್ ಇರೋದೇ ಬೇಸಿಕ್ಸಲ್ಲಿ. ಸೊ ಪರಿಶ್ರಮ ಸ್ಪೆಷಾಲಿಟಿ ಏನಂದರೆ ನಿಮ್ಮ ಪ್ರೀವಿಯಸ್ ಸ್ಕೋರ್ 500 ಆಗಿದ್ದರೂ ಬೇಸಿಕ್ಸಿಂದನೇ ಎಲ್ಲರಿಗೂ ನೀಟಾಗಿ ಹೇಳ್ಕೊಡ್ತಾರೆ. ಸೊ ಬೇಸಿಕ್ಸಿಂದ ನೀಟಾಗಿ ಅರ್ಥ ಆಗೋಕ್ಕೆ ಶುರು ಆಯಿತು. ಆಮೇಲೆ ಸೆಂಟ್ರಲ್ ಒಂದು ಸ್ಟೇಜ್ ಬರುತ್ತೆ, ಎಲ್ಲರೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಆ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದ್ದೆ ಪ್ರದೀಪ್ ಸರ್ ಮೋಟಿವೇಶನ್. ದಿನ ಬರೋರು, ಬಯಟ್ ಕ್ಲಾಸ್ ತೊಗೊಳೋರು ಮತ್ತು ಮೋಟಿವೇಟ್ ಮಾಡೋರು ನಮ್ಮೆಲ್ಲರಿಗೂ. ಆಮೇಲೆ ಅವ್ರ ಮೋಟಿವೇಶನ್ ಹೆಲ್ಪಿಂದ ಫೈನಲ್ ಲಾಸ್ಟ್ ತನಕನೂ May 7th ನೈಟ್ ತನಕನೂ ಪ್ರದೀಪ್ ಸರ್ ನಮ್ಮ ಜೊತೆನೇ ಇದ್ದರು. ಅವ್ರ ಹೆಲ್ಪಿಂದ ನಾವೆಲ್ಲ ಸ್ಟೂಡೆಂಟ್ಸ್ ಈ ಥರ ಸ್ಕೋರ್ ಮಾಡೋಕ್ಕಾಯಿತು. ಬಯಾಲಜಿಲಿ ಶ್ರೀನಿಧ್ ಸರ್ ಮತ್ತು ಬಿಲ್ವಿಕಾ ಮ್ಯಾಮ್ ಬಂದು ಎಲ್ಲ ಟಾಪಿಕ್ಸ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರು. ಪ್ರದೀಪ್ ಸರ್ ಬಂದು ಮೋಟಿವೇಶನ್ ಜೊತೆಗೆ ಬಯಾಟ್ ಮಾಡಿಸೋರು. ಆ ಬಯಾಟ್ ನಮಗೆ ತುಂಬ ಹೆಲ್ಪ್ ಆಯಿತು. ಸಲ ಟೆಸ್ಟಲ್ಲಿ ಅಂದರೆ ವೀಕ್ಲಿ ಟೆಸ್ಟ್ ಆಗಿರ್ಬೋದು, ಡೈಲಿ ಟೆಸ್ಟ್ ಇರೋದು ನಮಗೆ. ಡೈಲಿ 90 ಕ್ವಶನ್ಸ್ ಅಟೆಂಡ್ ಮಾಡ್ತಾಯಿದ್ವಿ. ಎಲ್ಲ ಟೆಸ್ಟಲ್ಲೂ 350+ ಬರ್ತಾಯಿದ್ದು ನಮ್ಮದೆಲ್ಲರದು. ಸೊ ಫೈನಲಿ ನಮ್ಮ ನೀಟ್ 2023ಲೂ ಕೂಡ ಎಲ್ಲರದ್ದು ರಿಸಲ್ಟ್ ಚೆನ್ನಾಗಿದೆ. ನಂದು ರಿಸಲ್ಟು 355 ಆಯಿತು ಬಯಾಲಜಿಲಿ. ಥ್ಯಾಂಕ್ಸ್ ಟು ಪರಿಶ್ರಮ ಆ್ಯಂಡ್ ಪ್ರದೀಪ್ ಸರ್ ಫಾರ್ ದಿಸ್. ಆ್ಯಂಡ್ ಫೈನಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ವಾರ್ಡನ್ಸ್ ಆ್ಯಂಡ್ ಆಲ್ ದಿ ಸಪೋರ್ಟ್ ಸ್ಟಾಫ್. ಇವಾಗ ನಂದು ರಿಸಲ್ಟ್ದು ಕಾಂಟ್ರಿಬ್ಯೂಷನ್ ಯಾರಿಗೆ ಮಾಡ್ತೀನಿ ಅಂದರೆ ಎಲ್ಲರಿಗೂ. ಅಂದರೆ ಬರೀ ಟೀಚರ್ಸ್ ಆಗಿರಲಿ, ವಾರ್ಡನ್ಸ್ ಆಗಿರಲಿ ಅಂತೆಲ್ಲ. ಟೀಚರ್ಸ್ ಎಷ್ಟು ಸಪೋರ್ಟ್ ಮಾಡಿದ್ರು, ವಾರ್ಡನ್ಸು ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ಬಂದರು. ಫಸ್ಟಿಂದನೂ ತಾಜ್ ಸರ್ ಆಗಿರ್ಬೋದು, ಪವಿತ್ ಸರ್ ಆಗಿರ್ಬೋದು ಬಿಟ್ಕೊಡ್ಲೇ ಇಲ್ಲ ನಮ್ಮನ್ನು. ಸೆಂಟ್ರಲ್ಲಿ ಸ್ಕೋರ್ ಕಡಿಮೆ ಬಂದರು ನಮ್ಮನ್ನು ಮೋಟಿವೇಟ್ ಮಾಡಿ ಸ್ಕೋರ್ ಮತ್ತೆ ಕಡಿಮೆ ಆಗದಿರಂಗೆ ನೋಡ್ಕೊಳೋಕ್ಕೆ ಹೆಲ್ಪ್ ಮಾಡಿದ್ರು. ಲಾಸ್ಟ್ ತನಕ ನಮ್ಮ ಜೊತೆ ಇದ್ದಿದ್ದು ಅಂದರೆ ಪವಿತ್ ಸರ್ ಆಗಿರಲಿ, ತಾಜ್ ಸರ್ ಆಗಿರಲಿ, ಲಾಸ್ಟ್ ತನಕ ನಮ್ಮ ಜೊತೆಗಿದ್ದರು. ಅಂದರೆ ಎಲ್ಲರ ಹೆಸರು ತೊಗೊಳಕ್ಕಾಗಲ್ಲ, ಎಲ್ಲ ವಾರ್ಡನ್ಸು ಸಪೋರ್ಟ್ ಮಾಡಿದ್ರು ನಮಗೆ. ನೈಟ್ 12 ಗಂಟೆ ತನಕ ಸ್ಟಡಿ ಅವ್ರಿಗೆ ಕೂರ್ತಿದ್ರು. ಬೆಳಿಗ್ಗೆ 5 ಗಂಟೆಗೆ ನಮ್ಮನ್ನು ಎಪ್ಸಿಂದ ಹಿಡ್ದು ರಾತ್ರಿ 12 ಗಂಟೆ ತನಕ ನಮ್ಮ ಜೊತೆಗೇ ಇರ್ತಾಯಿದ್ರು. ಸೊ ಅವ್ರ ಸಪೋರ್ಟಿಂದ ಇಷ್ಟು ಚೆನ್ನಾಗಿ ಸ್ಕೋರ್ ಆಗಿದೆ ನಂದು. ಫೈನಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಪರಿಶ್ರಮ ಆ್ಯಂಡ್ ಪ್ರದೀಪ್ ಈಶ್ವರ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ಮೋಟಿವೇಟಿಂಗ್ ಅಸ್ ಟು ಸ್ಕೋರ್ ಸಚ್ ಅ ಗುಡ್ ರ್ಯಾಂಕ್. ನನ್ನ ಹೆಸರು ಹಿತೇಶ್ HD ಅಂತ. ನಮ್ಮ ತಾಯಿ ಟೀಚರು, ತಂದೆ ಆಯುರ್ವೇದ ಡಾಕ್ಟರು. ಸೊ ನಾನು ಲಾಸ್ಟ್ ಟೈಮ್ ನೀಟ್ 470 ಬಂದಿತ್ತು, ಸಿಗಲಿಲ್ಲ 470 ಮಾರ್ಕ್ಸ್ಗೆ. ನಾನು ಇನ್ನೂ ಚೆನ್ನಾಗಿ ತೆಗಿಬೇಕು ಅಂತ ಪರಿಶ್ರಮಕ್ಕೆ ಬಂದೆ. ಮಧ್ಯದಲ್ಲಿ ಹೆಲ್ತ್ ತುಂಬ ಕೈ ಕೊಟ್ಬಿಡ್ತು. ಐ ವಾಸ್ 4 ಮಂತ್ಸ್ ನಾನು ಪರಿಶ್ರಮದಲ್ಲಿ ಇರಲಿಲ್ಲ. ಬಟ್ ಸ್ಟಿಲ್ ಲಾಸ್ಟಿಗೆ ಬಂದಾಗ ಮತ್ತೆ ಸೇರಿಸ್ಕೊಂಡ್ರು. ಅದೇ ಗೈಡೆನ್ಸ್ ಎಲ್ಲ ಕೊಟ್ಟರು. ಲಾಸ್ಟ್ ತನಕ ಪ್ರದೀಪ್ ಈಶ್ವರ್ ಸರ್ ನಮ್ಮ ಜೊತೆ ಕೈ ಬಿಡಲಿಲ್ಲ. ಎಲ್ಲ ಟೆಸ್ಟ್ ಸೀರೀಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು, ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ರು. ಎಲ್ಲ ಖುಷಿಯಾಗಿದ್ದೀವಿ. ನನ್ನ ರಿಸಲ್ಟ್ನ ನಮ್ಮ ತಂದೆ ತಾಯಿ ಮತ್ತು ಪರಿಶ್ರಮ ಟೀಮಿಗೆ ಡೆಡಿಕೇಟ್ ಮಾಡಬೇಕಂತ ಇದ್ದೀನಿ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ನನ್ನ ಹೆಸರು ವೀರೇಶ್ ಗೆಜ್ಜಿ ಅಂತ. ನನ್ನ ತಂದೆ ಹೆಸರು ಮಾಂತೇಶ್ ಗೆಜ್ಜಿ, ತಾಯಿ ಹೆಸರು ನಾಗಮ್ಮ ಗೆಜ್ಜಿ ಅಂತ. ನಮ್ಮೂರು ಬಂದು ಬೈಲೊಂಗಲ್ ಅಂತ, ಬೆಳಗಾವಿ ಜಿಲ್ಲೆಯಲ್ಲಿ. ನಾನು ನೀಟ್ ಫ್ರೆಷರ್ ಆಗಿ 2022 ಫಸ್ಟ್ ಟೈಮ್ ಬರೆದಾಗ ನನ್ನ ಸ್ಕೋರ್ ಬಂದುಬಿಟ್ಟು 340. ಆಮೇಲೆ ನನ್ನ ಸೀನಿಯರ್ ಒಬ್ಬರು ಪರಿಶ್ರಮ ಬಗ್ಗೆ ಸಜೆಸ್ಟ್ ಮಾಡಿದರು. ಆಮೇಲೆ ಬಂದು ಅಡ್ಮಿಷನ್ ಮಾಡಿಕೊಂಡೆ. ಆಗಸ್ಟಲ್ಲಿ ಜಾಯ್ನ್ ಆದೆ 2022. ಆಮೇಲೆ ಈ ಸಲ ನೀಟ್ 2023 ನಾನು ಸ್ಕೋರ್ ಬಂದುಬಿಟ್ಟು 647, ನಿಯರ್ಲಿ 300 ಮಾರ್ಕ್ಸ್ ಇನ್ಕ್ರೀಸ್ ಆಯಿತು. ಇದಕ್ಕೆ ಪರಿಶ್ರಮ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಹಚ್ಚಿದ್ದಕ್ಕೆ ನನ್ನ ಪೇರೆಂಟ್ಸ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಪ್ರದೀಪ್ ಸರ್ ಆ್ಯಂಡ್ ಪರಿಶ್ರಮ ಟೀಮ್. ನನ್ನ ಹೆಸರು ವಿಲಾಸ್ ಅಂತ. ಅಪ್ಪ ವೆಂಕಟೇಶಿ, ಅಮ್ಮ ಉಷಾ ಅಂತ. ಅಪ್ಪ ಒಂದು ಗೌರ್ಮೆಂಟ್ ಸ್ಕೂಲ್ ಟೀಚರ್, ಅಮ್ಮ ಹೌಸ್ ವೈಫ್. ನಾನು ಲಾಸ್ಟ್ ಟೈಮು ನೀಟ್ ಬರೆದಾಗ ನನ್ನ ಸ್ಕೋರ್ 428 ಆಗಿತ್ತು. ಬಯಾಲಜಿ ತುಂಬ ಕಡಿಮೆ ಬಂದಿತ್ತು. ಸೊ ನಾನು ಪ್ರಮೋಷನ್ಸ್ ಎಲ್ಲ ನೋಡಿ ಪರಿಶ್ರಮ ಜಾಯ್ನ್ ಆದೆ. ಇಲ್ಲಿ ಬಂದಮೇಲೆ ನಂದು ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ. ಬಯಾಲಜಿ ಮೊದಲು ಬರ್ತಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆಗಿದ್ದು ಪರಿಶ್ರಮ ಟೀಮಿಂದ ಮತ್ತು ಪ್ರದೀಪ್ ಸರಿಂದ ಮತ್ತು ಅವ್ರ ಹಾರ್ಡ್ ವರ್ಕ್, ಸ್ಟಡಿ ವರ್ಕ್ಸ್ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ರು. ಥ್ಯಾಂಕ್ಸ್ ಟು ಪರಿಶ್ರಮ ಅಷ್ಟೇ. ನನ್ನ ಹೆಸರು ಶಿವಾನಂದ್. ಈ ಸತಿ ನನ್ನ ಸ್ಕೋರು 615.
ಫಸ್ಟ್ ಅಟೆಂಪ್ಟ್ 2021 ಮಾಡಿದೆ, ಆಗಲಿಲ್ಲ. ತಿರ್ಗಾ 2022 ಮಾಡಿದೆ ತಿರ್ಗಾ. ಸೊ 470 ಬಂದಿತ್ತು. ಆವಾಗ ಪರಿಶ್ರಮ ಗೊತ್ತಾಯಿತು, ಜಾಯ್ನ್ ಆದೆ. ಸೊ ತುಂಬ ಹಾರ್ಡ್ ವರ್ಕಿಂದ ಇವಾಗ 615 ತೆಗೆದಿದ್ದೀನಿ. ಥ್ಯಾಂಕ್ಸ್ ಟು ಪರಿಶ್ರಮ ಟೀಮ್ ಆ್ಯಂಡ್ ಮೈ ಪೇರೆಂಟ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಕೆ. ನನ್ನ ನೀಟ್ ಸ್ಕೋರ್ ಬಂದುಬಿಟ್ಟು 639. ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಪರಿಶ್ರಮ ಟೀಮ್ ಆ್ಯಂಡ್ ಪ್ರದೀಪ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್ ಟಿಲ್ ಲಾಸ್ಟ್ ಫಾರ್ ದ ಎಕ್ಸಾಮ್. ಆ್ಯಂಡ್ ಎ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಫ್ಯಾಕಲ್ಟೀಸ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಫಾರ್ ಬೀಯಿಂಗ್ ವಿತ್ ಅಸ್ ಟಿಲ್ ಲಾಸ್ಟ್. ಥ್ಯಾಂಕ್ ಯು ಆಲ್. ನನ್ನ ಹೆಸರು ಜೀವನ್ JR ಅಂತ. ನಾನು ಕಡೂರಿಂದ ಬಂದಿದ್ದೀನಿ. ನಂದು ಈ ಸಲ ಸ್ಕೋರು 635 ಆಗಿದೆ. ನಾನು ಪರಿಶ್ರಮಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪರಿಶ್ರಮ. ನನ್ನ ಹೆಸರು ತಿಲಕ್. ನನ್ನ ನೀಟ್ ಸ್ಕೋರ್ 628. ನನ್ನ ಸಕ್ಸಸ್ಗೆ ಕಾರಣವಾದ ಪ್ರದೀಪ್ ಸರ್ ಹಾಗೂ ಪರಿಶ್ರಮ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪರಿಶ್ರಮ, ಥ್ಯಾಂಕ್ ಯು ಪ್ರದೀಪ್ ಸರ್. ನಮಸ್ತೆ, ನನ್ನ ಹೆಸರು ರುಕ್ಮಿಣಿ ಅಂತ. ನಾವು ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗದಿಂದ ಬಂದಿದ್ದೀವಿ. ನನ್ನ ಮಗ ಲಾಸ್ಟ್ ಇಯರು PU ಆಳ್ವಾಸ್ ಮೂಡುಬಿದ್ರೆಯಲ್ಲಿ ಮಾಡಿದ್ದ. 475 ಆಗಿತ್ತು ಒಂದು ನೀಟಲ್ಲಿ. ಲಾಂಗ್ ಟರ್ಮ್ಗೆ ಸೇರಿಸ್ತು. ಇಲ್ಲಿ ಒಳ್ಳೆ ಕೋಚಿಂಗ್ ಸಿಕ್ತು ನಮಗೆ. ಹಂಗಾಗಿ ಈಗ 631 ತೊಗೊಂಡಿದ್ದಾನೆ. ನಿಜವಾಗ್ಲೂ ಖುಷಿ ಆಗ್ತಿದೆ ನಮಗೆ. ಟೀಮ್ ವರ್ಕ್ ಎಲ್ಲ ಚೆನ್ನಾಗಿ ಆಗ್ತಿದೆ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಸಪೋರ್ಟಿವ್ ಆಗಿದ್ದರೆ ಇನ್ನೂ ಸ್ಕೋರ್ ಮಾಡ್ತಿದ್ದ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಈಗ ಓಕೆ, ಈಗ ಟೀಮ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ದ್ಯಾಟ್. ಮತ್ತು ನನ್ನ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟ್ ಮಾಡ್ತು. ಡ್ಯಾಡಿ ಆಗಿರ್ಬೋದು, ಸಿಸ್ಟರ್ಸು ಎಲ್ಲರೂ ಕೂಡ ಫ್ಯಾಮಿಲಿ ತುಂಬ ಸಪೋರ್ಟ್ ಸಿಕ್ತು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕೋದನ್ ಪಾಣಿ ಅಂತ. ಇವರು ನನ್ನ ಮಗ ಉಜ್ವಲ್ ಕೆ ಅಂತ. ಲಾಸ್ಟ್ ಇಯರ್ ಒಂದು 489 ನೀಟ್ ಎಕ್ಸಾಮಲ್ಲಿ ತೊಗೊಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಮೈಂಡಲ್ಲಿ. ನೆಕ್ಸ್ಟಲ್ಲಿ ಸೀಟ್ ತೊಗೊಳ್ಳೋದಾ ಬೇಡವಾ ಅಂತ ಇದರಲ್ಲಿ ಇರ್ಬೇಕಾದ್ರೆ ಆಸೋಲೇಷನ್ ಇರಬೇಕಾದ್ರೆ ವಿ ಗಾಟ್ ದಿಸ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪರಿಶ್ರಮ. ಆ್ಯಂಡ್ ವೆನ್ ವಿ ಕೇಮ್ ಟು ದಿಸ್ ಪರಿಶ್ರಮ ಆ್ಯಂಡ್ ವಿ ಹ್ಯಾವ್ ಟೇಕನ್ all good type of coaching and supports from all the team including ಪ್ರದೀಪ್ ಸರ್. ಒಳ್ಳೆ ಒಂದು ಸಪೋರ್ಟ್ ಸಿಕ್ತು. ಹಾಗಾಗಿ ಈ ಸರಿ 2023 ಒಂದು ನೀಟ್ ಎಕ್ಸಾಮಲ್ಲಿ ಉತ್ತಮವಾದ ಮಾರ್ಕ್ಸ್ 676 ಮಾರ್ಕ್ಸ್ ತಗೊಳ್ಳೋದ್ರ ಮೂಲಕ ಇವನು ಇಲ್ಲಿ ಟಾಪರ್ ಬ್ಯಾಚ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇವರ ಒಂದು ಸರ್ ಒಂದು ಪರಿಶ್ರಮ ಅಂತ ಏನು ಹೆಸರಿದೆ, ಅದೇ ಥರ ಮಕ್ಕಳಿಗೆ ಏನು ಪರಿಶ್ರಮ ಹೇಳ್ಕೊಟ್ಟಿದ್ದಾರೆ, ಆ ಪರಿಶ್ರಮದಿಂದಲೇ ಮಕ್ಕಳು ಮುಂದೆ ಕೂಡ ಆ ಒಂದು ಯೋಜನೆ ಹಾಕ್ಕೊಂಡು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ, ಈ ಪರಿಶ್ರಮ ನಮ್ಗೆ ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ ಪರಿಶ್ರಮಗೆ ನಮ್ಮ ತುಂಬ ಧನ್ಯವಾದಗಳು. ನನ್ನ ತಂಗಿ ಮಗ ಶಿವಾನಂದನು. ಲಾಸ್ಟ್ ಇಯರು ಮಾರ್ಕ್ಸು ಕಡಿಮೆ ಬಂದಿತ್ತು. 489 ಬಂದಿತ್ತು. ಆದ್ದರಿಂದ ಅವ್ನಿಗೆ ಒಳ್ಳೆ ಕಾಲೇಜ್ ಸಿಗಲ್ಲ ಅಂತ ನಾವು ಬಂದು ಪರಿಶ್ರಮದಲ್ಲಿ ಅಡ್ಮಿಷನ್ ತಗೊಂಡು ಎಲ್ಲ ಸ್ಟಾಫ್ ಸಪೋರ್ಟಿಂದನ ಮತ್ತು ಸರ್ ಸಪೋರ್ಟಿಂದ, ಪ್ರದೀಪ್ ಸರ್ ಸಪೋರ್ಟಿಂದನ ಅವನಿವಾಗ 615 ಮಾರ್ಕ್ಸ್ ತಗೊಂಡು ಒಳ್ಳೆ ಸ್ಕೋರ್ ಮಾಡಿದ್ದಾನೆ. ಮಕ್ಕಳು ಡಾಕ್ಟ್ರ್ ಆಗಬೇಕು ಅನ್ನೋ ಕನಸು ಕಾಣಬೇಕು ಅಂತಂದರೆ ಪರಿಶ್ರಮಕ್ಕೆ ಬಂದು ಅಡ್ಮಿಷನ್ ಆಗಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಒಳ್ಳೆ ಮೋಟಿವೇಶನ್ ಸಿಗುತ್ತೆ ನಿಮಗೆ, ಮುಂದೆ ಬರೋದಕ್ಕೆ ಒಳ್ಳೆ ಒಂದು ದಾರಿ ಸಿಗುತ್ತೆ. ಆದ್ದರಿಂದ ಪರಿಶ್ರಮಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರದೀಪ್ ಸರ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ಟಾಫ್ಗೂ, ವಾರ್ಡನ್ಗಳಿಗೆ, ಟೀಚರ್ಸ್ಗಳಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಿ ಒಳ್ಳೆಯದಾಗಲಿ. ಪರಿಶ್ರಮ ಹೀಗೆ ಇನ್ನೂ ಹೆಚ್ಚು ಮಕ್ಕಳನ್ನು ಡಾಕ್ಟರ್ನಾಗಿ ಮಾಡಿ ಚೆನ್ನಾಗಾಗಲಿ, ಅವ್ರ ಎಜುಕೇಷನ್ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸಂಗೀತ ರಮೇಶ್ ಅಂತ. ನನ್ನ ಮಗ ರೋಹಿತ್ ಆರ್ಕೆ ಅಂತ. ಅವನು ಪರಿಶ್ರಮ ಅಕಾಡೆಮಿಯಲ್ಲಿ ಕೋಚಿಂಗ್ ತೊಗೊಂಡಿದ್ದಾನೆ. ಕಳೆದ ವರ್ಷ ಒಂದು ಸ್ಕೋರಿಂಗು 497 ಆಗಿತ್ತು. ಈ ವರ್ಷ ಒಂದು ಸ್ಕೋರಿಂಗು 675. ಪರಿಶ್ರಮದಲ್ಲಿ ಥರ್ಡ್ ಟಾಪರಾಗಿ ವಿನ್ ಆಗಿದ್ದಾನೆ. ಅವನು ಪರಿಶ್ರಮದಲ್ಲಿ ಅವನಿಗೆ ಕೊಟ್ಟಂಥ ಸ್ಟಡೀಸು ಮತ್ತು ಫುಲ್ಲು ವಾರ್ಡನ್ ಸ್ಟಾಫ್ಸಿಗೆ ನಾನು ಕೃತಜ್ಞತೆ ತಿಳಿಸ್ತೀನಿ. ಮತ್ತು ನನ್ನ ಮಗನ ಹಿಂದೆ ತುಂಬ ಪರಿಶ್ರಮ ಇದೆ. ಅವರ ತಂದೆದು ಮತ್ತು ಅವರ ಅಣ್ಣನೂ ಕೂಡ ಕನಸಾಗಿತ್ತು, ಮಗ ಡಾಕ್ಟರ್ ಆಗಲೇಬೇಕು ಅಂತ. ಆ ಕನಸನ್ನು ಇವತ್ತು ನನ್ನ ಮಗ ನನಸು ಮಾಡಿದ್ದಾನೆ. ಹಾಗಾಗಿ ಅವನಿಗೆ ತುಂಬ ನಮ್ಮ ಫ್ಯಾಮಿಲಿಯಲ್ಲೇ ಪ್ರಪ್ರಥಮವಾಗಿ ಡಾಕ್ಟರಿಗೆ ಹೋಗ್ತಾ ಇರೋದು ನನ್ನ ಮಗನೇ. ಮತ್ತು ಈ ಪರಿಶ್ರಮ ಆದಂಥ ಅಕಾಡೆಮಿಯಲ್ಲಿ ಪ್ರದೀಪ್ ಸರ್ಗೆ ತುಂಬ ಕೃತಜ್ಞತೆ ತಿಳಿಸ್ತೀನಿ. ಹಿಂದೆ ನನ್ನ ಮಗ ಟಾಪರ್ 3 ಎಲ್ಲ ಬಂದಿರೋ ಮುಂದಿನ ಮಕ್ಕಳ ಫ್ಯೂಚರಿಗೂ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ಮಕ್ಕಳು ಪರಿಶ್ರಮದಲ್ಲಿ ನೀಟ್ ಅಕಾಡೆಮಿ ಕೋಚಿಂಗ್ ತೊಗೋಬೇಕಂತ ಕೇಳ್ಕೊಳ್ತೀನಿ ಎಲ್ರಿಗೂ. ನಮಸ್ಕಾರ, ನನ್ನ ಹೆಸರು ರಾಜಶೇಖರಪ್ಪ ಅಂತ. ನಮ್ಮದು ಹಾಸನ ಜಿಲ್ಲೆ ಅರ್ಕಲೂರು ತಾಲೂಕು. ಇವನು ನನ್ನ ಮಗ ಪ್ರಜ್ವಲ್ ಆರ್ ಅಂತ. ಕಳೆದ ಬಾರಿ ಸೆಕೆಂಡ್ PUನಲ್ಲಿ ಓದಬೇಕಾದ್ರೆ ಕಳೆದ ಬಾರಿ ಅಷ್ಟೊಂದು ನೀಟ್ನಲ್ಲಿ ಉತ್ತಮವಾದಂಥ ಫಲಿತಾಂಶ ಬಂದಿರಲಿಲ್ಲ. ಜೊತೆಗೆ ನಮ್ಮಲ್ಲಿ ಏನಾಗಿತ್ತು ಅಂದರೆ, ಈಗಾಗಲೇ ನನ್ನ ಮಗಳೊಬ್ಬಳು ಈಗಾಗಲೇ ಮೆಡಿಕಲನ್ನು ಮಾಡ್ತಾಯಿದ್ದಾಳೆ. ಇವನು ಕೂಡ ಮೆಡಿಕಲ್ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಆಸೆಯನ್ನು ಹೊತ್ಕೊಂಡಿದ್ದ. ಆ ಸಂದರ್ಭದಲ್ಲಿ
ಆ ಪತ್ರಿಕೆಗಳಲ್ಲಿ ವರದಿ ಆಗ್ತಕ್ಕಂತಹ ಪ್ರದೀಪ್ ಈಶ್ವರ್ ಅವರ ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಬಗ್ಗೆ ತಿಳ್ಕೊಂಡೆ. ಆ ತಿಳ್ಕೊಂಡ ಸಂದರ್ಭದಲ್ಲಿ ಒಂದೇ ನನ್ನಲ್ಲಿ ಪ್ರಶ್ನೆ ಮೂಡಿದ್ದು, ನಿಜವಾಗ್ಲೂ ಕೂಡ ಪತ್ರಿಕೆಗಳಲ್ಲಿ ಏನು ವರದಿ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಸಾಧನೆ ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ನನ್ನಲ್ಲಿ ಮೂಡ್ತು. ಆ ಸ್ವಲ್ಪ ಟೈಮ್ ಆದಮೇಲೆ ನೋಡೋಣ ಒಂದು ಧೈರ್ಯ ಮಾಡಿ ಒಂದು ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಒಬ್ಬ ವ್ಯಕ್ತಿ ಈ ಪರಿಶ್ರಮ ಅಕಾಡೆಮಿಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಕೊನೆಗೆ ಯೋಚನೆಯನ್ನು ಮಾಡಿ ಇವನ್ನ ದಾಖಲನ್ನು ಮಾಡಿದೆ. ಇಲ್ಲಿ ಬರೀ ಕಲಿಕೆ ಕಲಿಸೋದು ಅಷ್ಟೇ ಅಲ್ಲ, ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯವನ್ನು ಯಾರು ತುಂಬ್ತಾರೋ ಅಲ್ಲಿ ಸಾಧನೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಅಕಾಡೆಮಿನಲ್ಲಿ ಆ ಸಾಧನೆಯನ್ನು ತೋರಿಸ್ಕೊಟ್ಟಿದ್ದಾರೆ. ನನ್ನ ಸಂಸಾರದಲ್ಲಿ ಹಾಗೂ ನನ್ನ ಮಗಳು ಮತ್ತು ನನ್ನ ಮಗ ಇಬ್ಬರೂ ಕೂಡ ಈ ಒಂದು ವೈದ್ಯಕೀಯ ಶಿಕ್ಷಣಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಬಹಳ ಸಂತೋಷದ ವಿಚಾರ. ಅದರಲ್ಲೂ ಕೂಡ ನಮ್ಮಂತಹ ಒಂದು ನೌಕರರ ಮಕ್ಕಳು ಅದರಲ್ಲೂ ಕೂಡ ಈ ಒಂದು ಅಕಾಡೆಮಿನಲ್ಲಿ ಈ ಒಂದು ಪದವಿಯನ್ನು ಪಡಿತಕ್ಕಂಥದ್ದು ಮುಂದೆ ಸಹಕಾರ ಆಗಲಿ, ಮುಂದೆ ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಉತ್ತಮವಾದ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲೀಲಿ. ಅದೇ ರೀತಿ ಈ ಒಂದು ಅಕಾಡೆಮಿಯಲ್ಲಿ ನನ್ನ ಮಗನಿಗೆ ಪಾಠ ಬೋಧನೆ ಮಾಡಿದಂಥ ಇಡೀ ಸಿಬ್ಬಂದಿ ಹಾಗೂ ಪ್ರದೀಪ್ ಈಶ್ವರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವನು ನನ್ನ ಹೆಂಡತಿಯ ಅಣ್ಣನ ಮಗ, ನನ್ನ ಭಾವನ ಮಗ. ಚೆನ್ನಾಗಿ ಓದಿದ್ದಾನೆ. ಇಲ್ಲಿ ಪ್ರದೀಪ್ ಸರ್ ಅವರು ತುಂಬ ಚೆನ್ನಾಗಿ ಒಂದು ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಓದಿಸಿದ್ದಾರೆ. ಈಗ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ. ಈ ಥರ ಓದಿ ನೀವು ಒಳ್ಳೆ ಮಕ್ಕಳಾಗಬೇಕು, ಚೆನ್ನಾಗಿ ಮುಂದೆ ಬರಬೇಕು ನೀವು ಅಂತ ಎಲ್ಲ ಹೇಳಿ ಅವನಿಗೆ ಇದು ಮಾಡಿದ್ದಾರೆ. 675 ಮಾರ್ಕ್ಸ್ ತೆಗೆದಿದ್ದಾನೆ, 3ನೇ ರ್ಯಾಂಕ್ ಬಂದಿದ್ದಾನೆ. ನಮಗೆ ತುಂಬ ಖುಷಿ. ಅವ್ರ ಅಪ್ಪ ಅಮ್ಮ ಊರಲ್ಲಿದ್ದಾರೆ. ಒಂದು ಹಳ್ಳಿ ಅವ್ರದ್ದು, ತುಂಬ ಚಿಕ್ಕ ಹಳ್ಳಿ. ನಾವಿಲ್ಲಿ ಬೆಂಗಳೂರಲ್ಲೇ ಇದ್ದೀವಿ. ಅದಕ್ಕೆ ನಾವಿಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರು ಕಳಿಸ್ಕೊಟ್ಟಿದ್ದಾರೆ. ನಾವಿಲ್ಲಿ ಕರ್ಕೊಂಬಂದು ಅವನ ಜೊತೆಯಲ್ಲಿ ನಾನು ಇಲ್ಲಿದ್ದೀನಿ. ಇಷ್ಟೇ ನಾನು ಹೇಳೋದು. ತುಂಬ ಚೆನ್ನಾಗಿ ಓದಿದ್ದಾನೆ, ಪರವಾಗಿಲ್ಲ, ಸಾಕು ಅಂತ ಅನಿಸುತ್ತೆ. ಇನ್ನೂ ಚೆನ್ನಾಗಿ ಓದಬೇಕು. ಪರಿಶ್ರಮ ತುಂಬ ಒಳ್ಳೆಯ ಒಂದು ಮಕ್ಕಳಿಗೆ ತುಂಬ ಎಜುಕೇಷನ್ ಕೊಡ್ತಾಯಿದೆ. ಆಮೇಲೆ ಪ್ರದೀಪ್ ಸರ್ ಅವರು ತುಂಬ ಮಕ್ಕಳಿಗೆಲ್ಲ ತುಂಬ ಒಂದು ಒಳ್ಳೆಯದನ್ನು ಹೇಳ್ಕೊಡ್ತಾ ಇದ್ದಾರೆ. ಈ ಥರ ಓದಬೇಕಪ್ಪ, ನೀವು ಚೆನ್ನಾಗಿರಬೇಕು, ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡ್ಬೇಕು, ನೀವು ನಮಗೂ ಒಂದು ಹೆಸರು ತಂದು ಕೊಡಬೇಕು ಅಂತೇಳಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಭಾಳ ಪ್ರಪೋಸ್ ಮಾಡ್ತಾಯಿದ್ದಾರೆ. ನಾವು ಟಿ ವಿಲೆಲ್ಲ ನೋಡ್ತಾ ಇದ್ವಿ ಅವ್ರನ್ನ. ಇವಾಗ ಅವ್ರು MLA ಆಗಿದ್ದಾರೆ. MLA ಆಗಿ ಕೂಡ ಅವರು ಪ್ರತಿಯೊಂದು ಜಾಗದಲ್ಲೂ ಹೋಗಿ ಪ್ರತಿಯೊಂದು ಜಾಗದಲ್ಲೂ ಅವರು ಜನಗಳನ್ನ ಇವತ್ತು ಸಂದರ್ಶನ ಮಾಡ್ತಾಯಿದ್ದಾರೆ. ಭಾಳ ಖುಷಿಯಾಗುತ್ತೆ ಅದು. ಹಿಂಗೆ ಮುಂದಕ್ಕೆ ಈ ಸಂಸ್ಥೆ ಹಿಂಗೆ ನಡ್ಕೊಂಡು ಹೋಗಲಿ, ಇನ್ನೂ ತುಂಬ ಚೆನ್ನಾಗಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಸೆ ಪಡ್ತೀನಿ. ನಮಸ್ತೆ, ನನ್ನ ಹೆಸರು ಅನಿಲ ಅಂತ. ಇವ್ನು ನನ್ನ ಮಗ ಋಷಿಕೇಶ್. ನನಗೆ ಇವನು ಚಿಕ್ಕ ಹುಡುಗನಾಗಿಂದ ಡಾಕ್ಟ್ರ್ ಹೋಗ್ಬೇಕು ಅಂತ ಆಸೆ ಇತ್ತು. ಆದರೆ ಲಾಸ್ಟ್ ಇಯರು ಅವನಿಗೆ ಕಡಿಮೆ ಮಾರ್ಕ್ಸ್ ಬಂತು, 470 ಬಂದಿತ್ತು. ಈ ಸಲ 655 ಬಂದಿದೆ. ಬಯಾಲಜಿಯಲ್ಲೂ ತುಂಬ ವೀಕ್ ಇದ್ದ. ಇಲ್ಲಿ ಬಂದಮೇಲೆ ಬಯಾಲಜಿಯಲ್ಲಿ ಔಟ್ ಆಫ್ ಔಟ್ ಬಂದಿದೆ. ಅಂದರೆ ಫುಲ್ ಒಂದು ಕ್ವಶನ್ ರಾಂಗ್ ಆಗಿ 355 ಏನೋ ಬಂದಿದೆ. ಪರಿಶ್ರಮ ಅವರು ಇದರಿಂದ ಒಳ್ಳೆ ರಿಸಲ್ಟ್ ಬಂತು. ಅವನಿಗೆ ಖುಷಿ ಆಯಿತು. ನಮಗೆ ಪ್ರದೀಪ್ ಸರು ಸಹಾಯ ಮತ್ತು ಅವರು ಮೋಟಿವೇಶನ್ ಕ್ಲಾಸಸ್ಸು ಎಲ್ಲ ನನ್ನ ಮಗ ಒಳ್ಳೆ ಇದು ಮಾಡಿಕೊಂಡ. ಅವ್ನು ಡಾಕ್ಟ್ರ್ ಆಗ್ತಾನೆ ಅಂತ ಕನಸಿತ್ತೇನೋ, ಅದು ನನಸಾಯಿತು ನಮಗೆ. ಥ್ಯಾಂಕ್ ಯು ಪರಿಶ್ರಮ ಆ್ಯಂಡ್ ಸ್ಟಾಫ್. ನನ್ನ ಹೆಸರು ಮಹಾಂತೇಶ್ ವೀರಪ್ಪ ಗೆಜ್ಜಿ. ನನ್ನ ಮಗ ವೀರೇಶ್. ನಮ್ಮ ಊರು ಬೈಲೊಂಗಲ, ಬೆಳಗಾವಿ ಜಿಲ್ಲೆ. ಈಗ ಕಳೆದ 2-3 ವರ್ಷಗಳಿಂದ ಈ ಶೈಕ್ಷಣಿಕ ವಲಯದಾಗ ಕರೋನಾ ಬಂದ ನಂತರ ಮಕ್ಕಳ ಶಿಕ್ಷಣದಲ್ಲಿ ಏನೇನೋ ಆಗಿ ಹೋಯಿತು. ಅದರ ಪರಿಣಾಮವಾಗಿ 2022ರಲ್ಲಿ ನನ್ನ ಮಗ ನೀಟ್ ಎಕ್ಸಾಮ್ ಬರೆದ. ಮಾರ್ಕ್ಸ್ ಬಂದಾಗ ನೋಡಿದರೆ 349, 349 ಔಟ್ ಆಫ್ 720. ಏನು ಮಾಡೋದು, ಫಸ್ಟ್ ಇಯರ್ದು ಕೋವಿಡ್ದಾಗ ಎಲ್ಲ ಆನ್ಲೈನ್ ಕ್ಲಾಸ್ಗಳು, ಮೇಲೆ ಒಳ್ಳೆ ಮೊಬೈಲ್ ನಾವೇ ಕೊಡಿಸಿದ್ದೀವಿ. ಮೊಬೈಲು, ಪಠ್ಯ, ಯಾವುದೇ ರೀತಿ ಪಠ್ಯೇತರ ಚಟುವಟಿಕೆಗಳಿಲ್ಲ. ಹುಡುಗರು ಎಲ್ಲೋ ಒಂದು ಸ್ವಲ್ಪ ಓದುವಲ್ಲಿ ಹಿನ್ನಡೆ ಆಯಿತು ಬಿಟ್ಟು ಗೊತ್ತಿಲ್ಲ. ಆವಾಗ ಲಾಸ್ಟ್ ಇಯರು ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಒಬ್ಬರು, ಅವರು ಮಗ ಇಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ನೀಟ್ ಎಕ್ಸಾಮ್ ಬರೆದು ಒಳ್ಳೆಯ ಮಾರ್ಕ್ಸ್ ತೊಗೊಂಡು ಗೌರ್ಮೆಂಟ್ ಸೀಟ್ ತೊಗೊಂಡ್ರು. ಅವ್ರಿಂಥರ ಮಾಹಿತಿ ಗೊತ್ತಾಗಿ ಮೇಲಾಗಿ ನನ್ನ ಮಗ ಡಾಕ್ಟ್ರ್ ಆಗಲೇಬೇಕನ್ನೋಂಥ ಒಂದು ಅತೀ ಆಸೆ. ಅವ್ನು ಡಾಕ್ಟ್ರ್ ಆಗಬೇಕು, ದಟ್ ವಾಸ್ ಹಿಸ್ ಏಮ್. ಏನು ಮಾಡೋದಿನ್ನ ಅಂಥೇಳಿ ನೋಡೋಣ ಅಂಥೇಳಿ ಪರಿಶ್ರಮ ಬಂದು ಇಲ್ಲಿ ನೋಡಿದಾಗ ಅನಂತ ಪ್ರದೀಪ್ ಈಶ್ವರ್ ಸರು, ಹನುಮಂತರಾವ್ ಸರು, ಶ್ರೀಹರಿ ಸರು ಅವ್ರನ್ನೆಲ್ಲ ಭೇಟಿಯಾದಾಗ ಏನೋ ಅನ್ನಿಸ್ತಾ, ಹೌದು ಆಗುತ್ತಪ್ಪ ಇಲ್ಲಿ
ಎಸ್ ಇಟ್ ಈಸ್ ಪಾಸಿಬಲ್ ಅಟ್ ದಿಸ್ ಪ್ಲೇಸ್. ಏನಿಲ್ಲ, ಸಡನ್ನಾಗಿ ಬಂದು ಮಧ್ಯಾಹ್ನ ಬಂದಿದ್ದೀವಿ, ನೋಡಿದ್ದೀವಿ, ನೋಡಿ ಸಡನ್ನಾಗಿ ಡಿಸಿಷನ್ ತೊಗೊಂಡು ಆಯ್ತಪ್ಪ ಮಗನ ಇಲ್ಲೇ ಬಿಟ್ಟು ಹೋದ್ವಿ ನಾವು. ಹೋಗಿ ಆನಂತರ ಇವನು ಮಾಡೋ ಅಲ್ಲಿ ಮಠ ಓದೋದು ಇದು ಏನು ಇಲ್ಲಿ ಬಂದಮೇಲೆ ಒಂದು ಪ್ರಾಪರ್ ರೆಗ್ಯುಲರ್ ಪ್ಯಾಟ್ರನ್ ಅವ್ರದ್ದು. ಮಾರ್ನಿಂಗ್ ಬೆಳಗ್ಗೆ 6 ಗಂಟೆದಿಂದ ರಾತ್ರಿ 10, 11, 12, ಆನಂತರ ಊಟದ ಟೈಮ್ ಫಿಕ್ಸು, ನಾಷ್ಟಾ ಟೈಮ್ ಫಿಕ್ಸು, ಸ್ಟ್ರಿಕ್ಟ್ ಸ್ಟಡಿ ಅವರ್ಸು. ವಾರ್ಡನ್ಸ್ ಅಂತ ತುಂಬ ನಾವು ಮನೆಯಲ್ಲಿ ಅತಿ ಮುದ್ದು ಮಾಡ್ತೀವಿ, ಬಟ್ ಇಲ್ಲಿ ಆಗಿಲ್ಲ. ಇಲ್ಲಿ ವಾತಾವರಣ ನೋಡಿದರೆ ಎಲ್ಲೂ ಓದೋ ಮಕ್ಕಳೇ ಇರ್ತಾರೆ. ಆದರೂ ಕೂಡ ನಾನು ಓದಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು, ಒಂದು ಒಳ್ಳೆ ಡಾಕ್ಟ್ರ್ ಆಗಬೇಕು, ಆಲ್ ಇಂಡಿಯಾ ರ್ಯಾಂಕ್ ತೆಗಿಬೇಕು, ಏಮ್ಸು, ಜಿಪ್ಮರು ಇವೆಲ್ಲ ಏನು ನಾವು ಕೇಳಿರಲಿಲ್ಲ ಮೊದಲು. ಇಲ್ಲಿ ಬಂದಮೇಲೆ ಇವರೆಲ್ಲ ಏಮ್ಸು, ಜಿಪ್ಮರು ಇವನ್ನೆಲ್ಲ ಕನಸು ಕಾಣ್ತ ವೀಕ್ ಟು ವೀಕ್ ಟೆಸ್ಟ್ ರಿಸಲ್ಟು ಮನೆಗೆ ನಮ್ಗೆ ವಾರಕ್ಕೊಂದು ಕಳಿಸ್ತಾಯಿದ್ರು. ಭಾಳ ವಂಡರ್ಫುಲ್ ಟೀಮ್ ವರ್ಕು, ಮಕ್ಕಳ ಊಟದಲ್ಲೇ ಆಯಿತು, ಎಲ್ಲ ಪ್ರತಿಯೊಂದರಲ್ಲಿ ಒಂದು ಶಿಸ್ತು. ಆ ಅಭ್ಯಾಸ ಅಂತ ಸ್ಟಡಿ ಅವರ್ಸ್ ಅಂತ ತುಂಬ ಸ್ಟ್ರಿಕ್ಟು. ಆನಂತರ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ಸು, ರೆಗ್ಯುಲರ್ ಟೆಸ್ಟು, ಇದರೆಲ್ಲ ಪರಿಣಾಮದಿಂದ ಇವತ್ತು ನನ್ನ ಮಗ 647 647 ಔಟ್ ಆಫ್ 720 ತೆಗೆದಿದ್ದಾನೆ. ಥ್ಯಾಂಕ್ಸ್ ಟು ಪರಿಶ್ರಮ, ಥ್ಯಾಂಕ್ಸ್ ಟು ಪ್ರದೀಪ್ ಈಶ್ವರ್ ಸರ್, ಥ್ಯಾಂಕ್ಸ್ ಟು ಹನುಮಂತರಾವ್ ಸರ್, ಥ್ಯಾಂಕ್ಸ್ ಟು ಶ್ರೀಹರಿ ಸರ್, ಆ್ಯಂಡ್ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿಬಡಿ ಆಫ್ ಪರಿಶ್ರಮ ಟೀಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪರಿಶ್ರಮ 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ.